ಹೆಲೋ ಗೈಸ್, ಮತ್ತೊಂದ್ಸರಿ ನನ್ನ ಕನ್ನಡ ಮಿನಿ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಕಾಮ್ರಾನ್ ಅಜ್ಮಲ್. ಟೈಮ್ ಪಾಸ್ ಮಾಡ್ದಿರಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ ಬೆಳಗ್ಗೆ ಕಾಲೇಜ್ಗೆ ಹೋಗಕ್ಕೆ ನಾನು ಸೀದಾ ಬಂದಿದ್ದೆ ನಮ್ಮ ಕಾಲೇಜ್ ಬಸ್ ಸ್ಟಾಪ್ಗೆ. ಸೊ ಅದೇ ಗ್ಯಾಪ್ ಅಲ್ಲಿ ನಾನು ಬಸ್ ಹತ್ತಿ ನಾನು ರೀಚ್ ಆಗ್ಬಿಡ್ತೀನಿ ನಮ್ಮ ಕಾಲೇಜ್ ಕ್ಯಾಂಪಸ್ಗೆ. ಪ್ರಸಾದ್ ಗನು ಕ್ಲಾಸ್ ಅಲ್ಲಿ ಟೆಸ್ಟ್ ಕೊಡ್ತಾ ಇದಾರೆ ಅಂತ ಗೊತ್ತಾದ್ರೆ ಮಾತ್ರ ಕಾಲೇಜ್ಗೆ ಬರೋದು, ಇಲ್ಲಾಂದ್ರೆ ಬರಲ್ಲ. ಇವತ್ತೇನಾದ್ರೂ ಪ್ರಸಾದ್ ಗನ್ ಟೆಸ್ಟ್ ಬರ್ಬಿಟ್ಟು ಹೊರಟೋದ್ರೆ ನೆಕ್ಸ್ಟ್ ವಾರನೇ ಕಣ್ಗೆ ಕಾಣಿಸೋದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮತ್ ಹಂಗೆ ಕ್ಲಾಸ್ ಅಲ್ಲಿ ಬಂದ್ ನೋಡಿದ್ರೆ ನವನೀತ್ ಗನು ಟೆಸ್ಟ್ ಬರೀತಾ ಇದ್ದ. ಆಹಾ ಹ್ಯಾಂಡ್ ರೈಟಿಂಗ್ ನೋಡಿ ಏನ್ ಸಖತ್ತಾಗೈತೆ. ಅಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಮತ್ತೆ ಅಷ್ಟರಲ್ಲೇ ನಾನು ಟೆಸ್ಟ್ ಬರ್ಬಿಟ್ಟು ಬರ್ದಿರೋ ಟೆಸ್ಟ್ ಸಾರ್ಗೆ ಸಬ್ಮಿಟ್ ಮಾಡ್ಬಿಟ್ಟು ನಾನು ಸೀದಾ ಬಂದ್ಬಿಡ್ತೀನಿ ಆಟೋ ಸ್ಟ್ಯಾಂಡ್ಗೆ. ಸ್ಟ್ಯಾಂಡ್ ಹತ್ರ ಬಂದ್ ನೋಡಿದ್ರೆ ಒಂದ್ ಆಟೋನು ಇರಲ್ಲ. ಅದಕ್ಕೆ ಇವಾಗ ಏನ್ ಮಾಡೋದು ಅಂತ ನಾನು ಬಸ್ ಹತ್ತಿ ಹೊರಬಿಡ್ತೀನಿ ಟೌನ್ಗೆ. ಮತ್ತೆ ನಾನು ಟೌನ್ಗೆ ರೀಚ್ ಆದ ತಕ್ಷಣ ನಂಗೆ ಸಿಕ್ಬಿಡ್ತಾನೆ ಅಬೂಬಕರ್. ಅಷ್ಟರಲ್ಲಿ ಸರ್ನೀಫ್ ಕೂಡ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಕಾರ್ಗೆ ಇಕ್ಕಕ್ಕೆ ಸ್ವಲ್ಪ ಮಿಸ್. ನಾವು ನೋಡ್ತಾ ಇದಾರೆ ಅಂತ ಒಂದ್ ಕೈಯಲ್ಲಿ ಬೈಕ್ ಓಡಿಸ್ಕೊಂಡು ಬಿಲ್ಡಪ್ ಕೊಡಕ್ ಬಂದ. ಇನ್ನೇನ್ ಜಸ್ಟ್ ಮಿಸ್ ಅಲ್ಲಿ ಜಾಮೂನ್ ಬೈಕ್ ಬಂದ್ಬಿಟ್ಟಿತ್ತು. ಅಷ್ಟರಲ್ಲಿ ಅಬೂಬಕರ್ ಅವ್ರ ಮನೆ ಹತ್ರ ಬಂದ್ರೆ ನಮ್ಮ ಹೇಮಂತ್ ಎಂಟ್ರಿ ಕೊಡ್ತಾನೆ. ಹೇಮಂತ್ ನೋಡಿ ಅವ್ರ ಹುಡುಗಿನ ಮಾತಾಡಿ ಮೊಬೈಲ್ ಹೀಟ್ ಆಗಿ ಮೊಬೈಲ್ ಹೊಡೆದೋಗೈತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅಷ್ಟರಲ್ಲಿ ಅವ್ರನ್ನ ಮಾತಾಡ್ಕೊಂಡು ನಾನ್ ಸೀದಾ ಬಂದ್ಬಿಡ್ತೀನಿ ನಮ್ಮ ಊರ್ಗೆ ಬಂದ್ ನೋಡಿದ್ರೆ ನಮ್ ಸಿ ಅವ್ರ ಗಾಡಿಗೆ ಪಂಚರ್ ಹಾಕ್ಸ್ತಾ ಇದ್ದ. ಗಾಡಿಗೆ ಪಂಚರ್ ಹಾಕ್ಸ್ಕೊಂಡು ನಾವು ಸೀದಾ ಬಂದ್ಬಿಡ್ತೀನಿ ವಾಲಿಬಾಲ್ ಕೋರ್ಟ್ಗೆ. ಇಲ್ಲಿ ಬಂದ್ ನೋಡಿದ್ರೆ ನಮ್ಮ ಹೇಮಂತ್ ಮತ್ತೆ ನಮ್ಮ ಗಜ್ನಿ ಅವರು ವಾಲಿಬಾಲ್ ಆಡಕ್ಕೆ ಆಲ್ರೆಡಿ ಬಂದಿರ್ತಾರೆ. ಅಷ್ಟರಲ್ಲೇ ನಮ್ಮ ವಾಲಿಬಾಲ್ಸ್ ಎಲ್ಲ ಪ್ಲೇಯರ್ಸ್ ಬಂದ್ಬಿಡ್ತಾರೆ. ಇವ್ನು ನೋಡಿ ಮತ್ತೆ ಶುರು ಮಾಡ್ಕೊಂಡ. ಇವ್ನು ಇಲ್ಲಿ ವಾಲಿಬಾಲ್ ಆಡಕ್ ಬಂದಿರೋದ, ಫೋನಲ್ಲಿ ಮಾತಾಡಕ್ ಬಂದಿರೋದ ಒಂದು ಅರ್ಥ ಆಗ್ತಾ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮತ್ತೆ ಅಷ್ಟರಲ್ಲೇ ನಮ್ಮ ಎಲ್ಲ ವಾಲಿಬಾಲ್ ಪ್ಲೇಯರ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಈ ಸೆಟ್ ಮುಗಿದ್ಮೇಲೆ ಹೇಮಂತ್ ನಂಗೂ ಈ ಮ್ಯಾಚ್ ಅಲ್ಲಿ ಹಾಕೊಂತ ರಯಾನ್ಗೆ ಕೇಳಕ್ ಹೋದ್ರೆ ರಯಾನ್ ಏನಂತ ಗೊತ್ತಾ, ನಂಗೆ ಗೊತ್ತೋಗು ನೀನ್ ಇಲ್ಲಿ ವಾಲಿಬಾಲ್ ಆಡಕ್ ಬಂದಿಲ್ಲ, ಮೊಬೈಲ್ ಅಲ್ಲಿ ಮಾತಾಡಕ್ ಬಂದಿರೋದು ಅಂತ ಬೈತ್ ಕಳಿಸ್ತಾನೆ. ಅದಕ್ಕೋಸ್ಕರ ತಿರ್ಗಾ ಮೊಬೈಲ್ ಎತ್ಕೊಂಡು ಶುರು ಮಾಡ್ಕೊಂಡ್ ಬಿಡ್ತಾನೆ. ಮೊಬೈಲ್ ಒಡೆದೋಗಿದ್ರೂ ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕು ಹೇಳಿ ಇವ್ನ್ಗೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮತ್ತೆ ಅಷ್ಟರಲ್ಲೇ ನಮ್ಮ ರಯಾನ್ ಟೀಮ್ ಫಸ್ಟ್ ಮ್ಯಾಚ್ ಗೆದ್ಕೊಂಡು ಕೋಚ್ ಚೇಂಜ್ ಮಾಡಿ ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ರಯಾನ್ ಅವ್ರ ಟೀಮ್ ಕಷ್ಟ ಬಿದ್ದು ಒಂದ್ ಬಾಲು ಬಿಡ್ದಿರ ಎಲ್ಲಾ ಬಾಲು ಆಡಿ ಸೆಕೆಂಡ್ ಮ್ಯಾಚ್ ಗೆದ್ಬಿಡ್ತಾರೆ. ಮತ್ತೆ ಮ್ಯಾಚ್ ಮುಗಿದ್ಮೇಲೆ ರಯಾನ್ ಅವರು ಗೆದ್ದಿರೋದು 2 ಮ್ಯಾಚ್ ಬೆಟ್ಸ್ ಕೂಡ ಇಸ್ಕೊಂತಾರೆ. ಮತ್ತೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಪೇಜ್ಗೆ ಬೇಗ ಫಾಲೋ ಮಾಡಿ.